ಉದ್ಯಮಿ ಟ್ಯಾಂಕರ್ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಗಣಪತಿ ನಾಯಕ್ ಮೂಲೆಮನೆಯವರಿಂದ ದೀಪಾವಳಿಯ ಲಕ್ಷ್ಮೀ ಪೂಜೆಯ ಅಂಗವಾಗಿ ಪೂಜೆ ಮತ್ತು ಸಾವಿರಾರು ಜನರಿಗೆ ಸಿಹಿ ಮತ್ತು ವಸ್ತ್ರ ಕೊಡುಗೆಯ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಜರುಗಿತು. ಅಂಕೋಲ ತಾಲೂಕಿನ ಬೇಲೆಕೇರಿ ಕ್ರಾಸ್ ಬಳಿ ಗಣಪತಿ ನಾಯಕರ ಜಮೀನಿನಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ಗಣಪತಿ ನಾಯಕ್ ಕುಟುಂಬದವರು ವಿಶೇಷವಾದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸುತ್ತಮುತ್ತಲಿನ ಸಾವಿರಾರು ನಾಗರಿಕರು, ಗಣಪತಿ ನಾಯಕ್ ಅವರ ಹಿತೈಷಿಗಳು, ಬಂಧುಗಳು, ವಾಹನಗಳ ಚಾಲಕರು, ಮಾಲಕರು, ಮಹಿಳೆಯರು, ಹಿರಿಯರು, ಯುವಕರು, ಕಿರಿಯರೆನ್ನದೇ ಪೂಜೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಈ ವಿಶೇಷ ಸಂದರ್ಭವನ್ನ ಸಂಭ್ರಮಿಸಿದ್ರು. ಧಾರ್ಮಿಕ ವಿಧಿವಿಧಾನಗಳು, ಪೂಜಾ ಕೈಂಕರ್ಯಗಳೊಂದಿಗೆ ಆರಂಭಗೊಂಡ ಕಾರ್ಯಕ್ರಮ ಪ್ರಸಾದ ವಿತರಣೆ, ಸಿಹಿ ವಿತರಣೆ ಮತ್ತು ಆಗಮಿಸಿದ ಪ್ರತಿಯೊಬ್ಬರಿಗೂ ಬಟ್ಟೆಗಳನ್ನ ನೀಡಿ ಗಣಪತಿ ನಾಯಕ್ ಮೂಲೆಮನೆ ಸಾರ್ಥಕತೆ ಮೆರೆದರು. ಪೂಜಾ ಕಾರ್ಯಕ್ರಮದಲ್ಲಿ ಆಗಮಿಸಿದ ಪ್ರತಿಯೊಬ್ಬರನ್ನ ಒಂದೇ ತೆರನಾಗಿ ಗೌರವಿಸುವ ವಿಶೇಷ ಗುಣವನ್ನ ಹೊಂದಿರುವ ಗಣಪತಿ ನಾಯಕ್ ಮೂಲೆಮನೆ ಕುಟುಂಬ ಈ ಕಾರ್ಯಕ್ರಮದ ಮೂಲಕ ಮಾದರಿಯಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಪೂಜಾ ಕಾರ್ಯಕ್ರಮದ ತರುವಾಯ ಸಿಡಿಮದ್ದುಗಳ ಪ್ರದರ್ಶನ ಆಕರ್ಷಕವಾಗಿ ಮೂಡಿಬಂತು. ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಬಂದಿದ್ದು, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್, ಸತ್ಯಾನಂದ್ ನಾಯಕ್, ಉಮಾಕಾಂತ್ ನಾಯಕ್, ರವಿ ಜೋಗಿ ನಾಯಕ್ ಸೇರಿದಂತೆ ಅನೇಕರು ಮತ್ತು ಮಕ್ಕಳು ಹಾಗೂ ಕುಟುಂಬದವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರ್ಷಕ್ಕೆ ಒಮ್ಮೆ ಈ ಪೂಜೆಯನ್ನ ಶ್ರದ್ಧೆಯಿಂದ ಆಚರಿಸುತ್ತೇವೆ. ನಾವು ದುಡಿದುದರಲ್ಲಿ ಸ್ವಲ್ಪ ಭಾಗವನ್ನಾದ್ರೂ ಇತರರಿಗೆ ದಾನ ಮಾಡಬೇಕು. ಆಗಲೇ ನಮ್ಮ ಜೀವನ ಸಾರ್ಥಕತೆ ಪಡೆಯುತ್ತದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಇನ್ನು ಹೆಚ್ಚಿನ ಸೇವೆ ಮಾಡುವಂತಹ ಭಾಗ್ಯವನ್ನ ಭಗವಂತ ಕರುಣಿಸಲಿ ಎಂದು ಬೇಡಿಕೊಳ್ತೇನೆ ಎಂದು ಟ್ಯಾಂಕರ್ ಮಾಲಕ ಚಾಲಕರ ಸಂಘದ ಅಧ್ಯಕ್ಷ ಗಣಪತಿ ಮೂಲೆಮನೆ ಹೇಳಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲ.
ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ಆತ್ಮಲಿಂಗ ಪ್ರತಿಷ್ಠಾ ಮಹೋತ್ಸವ ಬಲಿಪಾಡ್ಯ ದಿನದಂದು ನಡೆಯಿತು. ಅಸುರನ ಕೈಯಿಂದ ಪರಶಿವನ ಆತ್ಮಲಿಂಗವನ್ನ ಒಟ್ಟುರುತಿ ಗಣೇಶ ಪಡೆದು ಇಲ್ಲಿ ಪ್ರತಿಷ್ಠಾಪಿಸಿದ ಈ ದಿನದಂದು ಊರಿನ ವಿವಿಧ ಮನೆತನದ ವೈದಿಕರು, ವಿವಿಧ ಸಮಾಜದವರು ದೇವರಿಗೆ ಹಬ್ಬ ಕಾಣಿಕೆ ಅಂದ್ರೆ ಫಲ ಸಮರ್ಪಿಸೋದು ರೂಢಿಗತ ಪರಂಪರೆಯಂತೆ ನಡೆದು ಬಂದಿದ್ದು, ಅದರಂತೆ ಈ ವರ್ಷವೂ ನಡೆಯಿತು. ಮುಂಜಾನೆಯಿಂದಲೇ ಈ ಭಾಗದ ಜನರು ದೇವರ ದರ್ಶನ, ಪೂಜೆ ನೆರವೇರಿಸಿದ ಬಳಿಕ ದೇವರಿಗೆ ಫಲ ಇಟ್ಟು ಸರ್ವರಿಗೂ ಒಳಿತಾಗಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಸಂಜೆ ಶ್ರೀದೇವರ ಉತ್ಸವ ರಥಬೀದಿಯಲ್ಲಿ ಸಾಗಿ ವೆಂಕಟರಮಣ ದೇವಾಲಯದವರೆಗೆ ತೆರಳಿ ಅಲ್ಲಿನ ಪೌಳಿಗೆ ಚಿತ್ತೈಸಿ ಪೂಜೆ ಸ್ವೀಕರಿಸಿ ಮರಳಿತು. ಉತ್ಸವ ಬರುವ ಮಾರ್ಗದ ನಿವಾಸಿಗಳು ರಂಗೋಲಿಯಿಂದ ಶೃಂಗರಿಸಿ ಆರತಿ ನೀಡಿ ವಂದಿಸಿದ್ರು. ನಂತರ ದೇವಾಲಯದಲ್ಲಿ ಪೂಜೆ ನೆರವೇರಿತು. ಮಂದಿರದ ಅರ್ಚಕ ವೇದಮೂರ್ತಿ ಗಣಪತಿ ಹೀರೆ ಪೂಜಾ ಕೈಂಕರ್ಯ ನೆರವೇರಿಸಿದ್ರು. ದೇವಾಲಯದ ಮೇಲುಸ್ತುವಾರಿ ಸಮಿತಿ ಮಾರ್ಗದರ್ಶನದಲ್ಲಿ ನಡೆದ ರೂಢಿಗತ ಪರಂಪರೆಯ ಉತ್ಸವದಲ್ಲಿ ಸಮಿತಿ ಸದಸ್ಯರು, ಮಂದಿರದ ವ್ಯವಸ್ಥಾಪಕರು, ಸಿಬ್ಬಂದಿಗಳು, ಭಕ್ತರು ಪಾಲ್ಗೊಂಡಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಅಂಕೋಲ ತಾಲೂಕಿನ ಅಗ್ರಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಗ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನ್ನ ಸ್ವಂತ ಜಮೀನಿನಲ್ಲಿ ಬರ್ತಿದೆ ಎಂದು ಶಾಲೆಯ ಅಭಿವೃದ್ಧಿ ಮಾಡಲು ವ್ಯಕ್ತಿಯೋರ್ವರು ಅವಕಾಶ ಕೊಡದೇ ಇರುವ ವಿಚಾರವಾಗಿ ಈ ಶಾಲೆಯನ್ನ ಉಳಿಸಿಕೊಳ್ಳಲು ಗ್ರಾಮಸ್ಥರೆಲ್ಲರೂ ಜೊತೆಯಾಗಿ ಹೋರಾಟ ಸಹಿತ ನ್ಯಾಯಾಲಯದ ಮೆಟ್ಟಿಲೇರಲು ಸಿದ್ಧತೆ ನಡೆಸಿದ್ದಾರೆ. ಅಗ್ರಗೋಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಗ್ರೆ ಗ್ರಾಮದಲ್ಲಿ 145 ವರ್ಷ ಇತಿಹಾಸ ಹೊಂದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದಿದೆ. ಈ ಶಾಲೆ 1969ರಲ್ಲಿ ಮೈಸೂರು ಸರ್ಕಾರದ ಅವಧಿಯಲ್ಲಿ ಪರ್ತಗಾಳಿ ಮಠದ ವಿದ್ಯಾಧಿರಾಜ ತೀರ್ಥ ಸ್ವಾಮೀಜಿ ಶಾಲೆಗೆ 10 ಗುಂಟೆ ಸ್ಥಳವನ್ನ ಬಕ್ಷಿಸ್ ನೀಡಿದರು ಎನ್ನಲಾಗಿದೆ. ಇದೇ ಶಾಲೆಯಲ್ಲಿ ಕಲಿತ ಜಯರಾಮ್ ಗೋವಿಂದರಾಯ್ ಪೂಜಾರಿ ಶಾಲೆಗೆ ಸ್ಥಳಕ್ಕೆ ತೊಂದರೆ ನೀಡುತ್ತಿದ್ದಾರೆ. ಈ ಶಾಲೆಯ ಸ್ಥಳ ತನ್ನ ಸುಪರ್ದಿಗೆ ಬರುತ್ತದೆ ಎಂದು ಶಾಲೆಯನ್ನ ದುರಸ್ತಿ ಮಾಡಲು ಬಿಡದೆ ಶಾಲೆಯ ಸ್ಥಳವನ್ನೇ ಬದಲಾವಣೆ ಮಾಡಿ ಎಂದು ಗ್ರಾಮಸ್ಥರಲ್ಲಿ ತಿಳಿಸಿದಾಗ ಗ್ರಾಮಸ್ಥರೆಲ್ಲರೂ ಜೊತೆಯಾಗಿ ಈ ಶಾಲೆಯ ಸ್ಥಳ ಬಕ್ಷಿಸ್ ನೀಡಿದ್ದು, ಈ ಸ್ಥಳವನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡೋದಿಲ್ಲ ಎಂದು ತಿಳಿಸಿದಾಗಲೂ ಆ ವ್ಯಕ್ತಿ ತೊಂದರೆ ಕೊಡುತ್ತಿದ್ದಾನೆ ಎನ್ನುವುದು ಇಲ್ಲಿಯ ನಾಗರಿಕರ ದೂರು. ಶಾಲೆಯ ಕಟ್ಟಡದ ಮೇಲೆ ತೆಂಗಿನ ಗರಿಗಳು ಮತ್ತು ಇತರೆ ಮರಗಳು ಬಿದ್ದು ಮೇಲ್ಛಾವಣಿಯ ಹಂಚುಗಳು ಒಡೆದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಶಾಲೆಯ ಬದಿಯಲ್ಲಿರುವ ಮರಗಳನ್ನು ಕಡಿದಾಗ ಈ ವ್ಯಕ್ತಿ ಗ್ರಾಮಸ್ಥರ ಮೇಲೆ ದೂರು ದಾಖಲಿಸಿದ್ದು, ಗ್ರಾಮಸ್ಥರು ಈ ವಿಚಾರವಾಗಿ ಆಕ್ರೋಶಗೊಳ್ಳುವಂತಾಗಿದೆ. ಈ ಮಾಹಿತಿಯನ್ನ ನ್ಯಾಯವಾದಿ ನಾಗರಾಜ್ ನಾಯ್ಕರ ಗಮನಕ್ಕೆ ತಂದಿದ್ದಾರೆ. ಪ್ರಥಮವಾಗಿ ಗ್ರಾಮದ ಹಿತದೃಷ್ಟಿಯಿಂದ ಅವರು ಸಹ ಗ್ರಾಮಸ್ಥರೇ ಆಗಿರೋದ್ರಿಂದ ವಿನಂತಿ ಪೂರ್ವಕವಾಗಿ ಈ ಶಾಲೆಯ 10 ಗುಂಟೆ ಸ್ಥಳವನ್ನ ನೀಡಿ ಎಂದು ವಿನಂತಿಸೋಣ. ಒಂದಾನೊಂದು ವೇಳೆ ಸ್ಥಳ ನೀಡಲು ಒಪ್ಪದಿದ್ದಲ್ಲಿ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನ ದಾಖಲಿಸಿ 75 ವಿದ್ಯಾರ್ಥಿಗಳು ಓದುತ್ತಿರುವ ಈ ಸರ್ಕಾರಿ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ಜೊತೆ ನಾನಿರ್ತೇನೆ ಎಂದು ನ್ಯಾಯವಾದಿ ನಾಗರಾಜ್ ನಾಯಕ್ ಗ್ರಾಮಸ್ಥರಿಗೆ ಭರವಸೆ ನೀಡಿದ್ರು. ಕಂಪೌಂಡ್ ಇದೆ, ಹಿಂದ್ಗಡೆ ನೋಡಿದೆ, ಹಿಂದ್ಗಡೆ ಸಹಿತ ಕಂಪೌಂಡ್ ಇತ್ತು, ಕೆಡಗಿದ್ದಾರೆ ಅನ್ನುವಂತ ಮಾತನ್ನ ನಾವು ಇಲ್ಲಿ ಸಾರ್ವಜನಿಕರು ಹೌದಲ್ಲ ಅವರು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಆಮೇಲೆ ಇಲ್ಲಿ ಸಹಿತ ತೆಂಗಿನ ಗಿಡಗಳೆಲ್ಲ ಸಹಿತ ಅಂದ್ರೆ ನೀವು ಶಾಲೆಯವರು ಸಹಿತ ಮಕ್ಕಳ ಸಹಯೋಗದಲ್ಲಿ ತೆಂಗಿನ ಗಿಡಗಳನ್ನೆಲ್ಲ ನೆಟ್ಟು ಬೆಳೆಸಿದ್ದಾರೆ. ಅಂದ್ರೆ ಕಬ್ಜೆ ನಮ್ದೇನೆ, ಸ್ವಾಧೀನತೆ ನಮ್ದೇನೆ, ಅಂದ್ರೆ ನಾವು ಬೋಗೋಟೆ ಮಾಡುವವರು ನಾವು ಮಕ್ಕಳು. ಆದ್ರೆ ಇದೇನಾಗಿದೆ ಅಂತ ಹೇಳಿದ್ರೆ ಈ ನಡುವೆ ಅದನ್ನ ಕೆಳಗಿ ಅದನ್ನ ತೆಗೆದು ಅದನ್ನ ಕಬ್ಜೆ ತಗೊಂಡು ಈ ಗಿಡಗಳ ಕಾಯಿಗೆ ಎಲ್ಲ ಬೆಳಿತಾ ಇದೆ. ನೋಡ್ರಿ, ಮಕ್ಕಳ ಹಕ್ಕು ಬಹಳ ಮುಖ್ಯವಾದಂತಹದ್ದು. ಮೈನರ್ ಅಂತ ಹೇಳ್ತೀವಲ್ಲ, 18 ವರ್ಷಕ್ಕಿಂತ ಕಡಿಮೆ ಇದ್ದವರನ್ನ ನಾವು ಮಕ್ಕಳು ಅಂತ ಹೇಳ್ತೀವಿ. 18 ವರ್ಷ ದಾಟದ ಮೇಲೆ ಅವ ಪ್ರೌಢ. 18 ವರ್ಷಕ್ಕಿಂತ ಕಡಿಮೆ ಇದ್ದವರು ಆ ಮಕ್ಕಳ ಹಕ್ಕನ್ನ ರಕ್ಷಿಸಿಕೊಳ್ಳುವುದು ನಮ್ದು ಬಹಳ ದೊಡ್ಡ ಜವಾಬ್ದಾರಿಯಾಗಿರ್ತದೆ. ಮಕ್ಕಳಿಗೆ ಕೇವಲ ತಂದೆ ತಾಯಿ ಮಾತ್ರ ಪಾಲಕರಲ್ಲ. ಶಾಲೆಯಲ್ಲಿ ಇದ್ರೆ ಪಾಲಕರು ಯಾರು? ಶಾಲೆ ಮಾಸ್ಟರೇ ಪಾಲಕರು. ಶಾಲೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರಿಗೆ ಯಾರು ಜವಾಬ್ದಾರಿ? ಶಾಲೆ ಮಾಸ್ಟರೇ ಜವಾಬ್ದಾರಿ ಆಗಿರ್ತಾರೆ. ಹಂಗಾಗಿ ಕಲಿತಾ ಇದ್ದಂತ ಮಗುಗೆ ನಾಳೆಗೆ ಎಲ್ಲಾದ್ರೂ ಮರ ಬಿದ್ದು, ಕಾಯಿ ಬಿದ್ದು, ತಲೆ ಮೇಲೆ ಬಿದ್ದು ಆ ಮಗುಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು? ಸೊ ಹಾಗಾಗಿ ಯಾವ ಮಗುಗೂ ಸಹಿತ ಒಂದು ಹನಿ ರಕ್ತನೂ ಸಹಿತ ಬೀಳಬಾರದು. ಶಾಲೆ ಕಲೀಲಿಕ್ಕೆ ಹೋದಂತ ಮಗು ಮುಂದೆ ಭಾರತದ ನಾಗರಿಕನಾಗಬೇಕು, ಅಥವಾ ಹೊಡೆತ ತಿಂದ್ಕೊಂಡು ಆ ಕಾಯಿ ಬಿದ್ದು ಅಥವಾ ಮರ ಬಿದ್ದು, ಹಂಚು ಬಿದ್ದು, ರೀಪ್ ಬಿದ್ದು ಪೆಟ್ ಮಾಡ್ಕೊಂಡು ಸಾಯ್ಬೇಕು. ಈ ಒಂದು ಪರಿಸ್ಥಿತಿ ಬರ್ತದೆ. ಹಾಗಾಗಿ ಇದು ಯಾವುದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಗಮನಕ್ಕೂ ಸಹಿತ ಇದನ್ನ ನಾವು ತರಬಹುದು. ಆಮೇಲೆ ಬಿಇಒರು ಮಂಗಲಕ್ಷ್ಮಿ ಪಾಟೀಲ್ ಅಂತ ಇದ್ದಾರೆ, ಒಳ್ಳೆ ಅಧಿಕಾರಿ. ಆಮೇಲೆ ಜಿಡಿಪಿನವರು ಸಹಿತ ಒಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರ ಗಮನಕ್ಕೂ ಸಹಿತ ಬರಬಹುದು. ಇನ್ನೊಂದು ಜಿಲ್ಲಾಧಿಕಾರಿಗಳಿದ್ದಾರಲ್ಲ, ನಮ್ಮ ಜಿಲ್ಲಾಧಿಕಾರಿಗಳು, ಅವರು ಒಂದು ತಾಯಿನೇ, ಹೆಣ್ಣು ಮಗಳವಳು, ಅವರಿಗೂ ಸಹಿತ ಮಕ್ಕಳಿದ್ದಾರೆ. ಅವರು ಸಹಿತ ಮಕ್ಕಳ ಪರಿಸ್ಥಿತಿ ಏನಂತ
ಗೊತ್ತಾಗ್ತದೆ ಅವರಿಗೆ. ಅವ್ರ ಗಮನಕ್ಕೂ ಸಹಿತ ಇದನ್ನ ತರಬಹುದು. ಒಟ್ಟಿನಲ್ಲಿ ಈ ಶಾಲೆಗೆ 4 ಮೂಲೆಗಳಿಂದ ಭದ್ರವಾದಂತಹ ಒಂದು ಕಾಂಪೌಂಡ್ ಆಗಿ ಬಿಲ್ಡಿಂಗಿಗೆ ಯಾವುದು ಅಪಾಯ ಇಲ್ದಿದ್ದ ಹಾಗೆ ಒಂದು ಹೋರಾಟಕ್ಕೆ, ನಾನೇನು ಪವಾಡ ಪುರುಷನಲ್ಲ, ಹಿಂಗ ಕೈಲಿ ಕೊಟ್ಟು ಕೂಡಲೇ ಏನು ಸಿದ್ಧಿ ಮಾಡೇ ಬಿಡ್ತೀನಿ ಅನ್ನುವಂತಲ್ಲ, ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಬೀರದೇವರ ಆಶೀರ್ವಾದದಲ್ಲಿ ಖಂಡಿತವಾಗಿ ನಿಮ್ ಪರವಾಗಿ ₹1 ಆಸೆ ಇಲ್ಲದೆ ನಾ ಮಾಡ್ತೀನಿ. ನಾನು ಶಾಲಾ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 144 ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆಗೆ ಈ ಸ್ಥಳವನ್ನ ಬಿಟ್ಟುಕೊಡುವ ವಿಚಾರವನ್ನ ಜಯರಾಮ್ ಪೂಜಾರಿ ಮಾಡಲಿ ಎಂದು ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಹೇಳಿದ್ರು. ಎಷ್ಟೆಲ್ಲ ಸಂಖ್ಯೆ ಮಕ್ಕಳಿದೆ, ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂತ ಕಾಲ ಬಂತು. ಇಂಥ ಪಾಪ ಇವರೆಲ್ಲ ಮಾಡೋ ವಿದ್ಯಾರ್ಥಿಗಳು ಕಲಿತೇವ್ರ ಅಂತ ಟೈಮ್ನಲ್ಲಿ ಅವನು ಯಾಕಂದ್ರೆ ಶಿಕ್ಷಕ ಅಲ್ವೇ, ಅವನು ಒಂದು ಶಿಕ್ಷಕ ವೃತ್ತಿಲಿ ಇವನಲ್ಲ, ಅದಕ್ಕಾಗಿ ಅವ್ನು ಕನ್ವಿನ್ಸ್ ಮಾಡೋದು. ನೀ ಇದಕ್ಕಾಗಿ ಸ್ಕೂಲು ಇದನ್ನೆಲ್ಲ ಸ್ವಲ್ಪ ಇದು ಮಾಡ್ಕೊಡು. ಅವ್ರನ್ನ ನಾಳೆ ಏನು ಬಿದ್ರೆ ಮಕ್ಕಳ ಮೇಲೆ ಅನಾಹುತ ಆದ್ರೆ ಇದಕ್ಕೆಲ್ಲ ಯಾರು ಹೊಣೆ ಆಗಿರ್ತಾರೆ? ಅಲ್ಲೇ ಬದುಕುದೇನು ಬೇಡ, ನಾವೇ ಕೇಳುದು ಇಷ್ಟೇ, ಬದುಕುದು ಬೇಡ. ಅವ್ನು ಕನ್ವಿನ್ಸ್ ಮಾಡ್ತಾರೆ. ಕಡೆ ಲಾಯರ್ ಯಾವ ರೀತಿ ಮಾರ್ಗ ತೋರಿಸ್ತಾರೆ ನೋಡಿ, ಆ ರೀತಿ ಅವ್ರು ಎಲ್ಲರೂ ಕೂಡ ಒಂದ್ಸಲ ಕನ್ವಿನ್ಸ್ ಮಾಡಿದ್ಮೇಲೆ ಮಾತ್ರ ಅವ್ರು ಏನಾರು ಗೊತ್ತ ಅದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡಿ. ಯಾಕಂದ್ರೆ ಅವ್ರದ್ದು ಊರೆಲ್ಲ ಇದೆ, ಅವ್ರ ಊರೆಲ್ಲ ಇದೆ. ಮತ್ತೆ ಅವ್ ಇದೇ ಸ್ಕೂಲ್ ನಲ್ಲಿ ಕಲ್ತದ್ನ ಅಥವಾ ಬೇರೆ ಸ್ಕೂಲ್ ನಲ್ಲಿ ಕಲ್ತದ ಅಂದ್ಮೇಲೆ ತನ್ನ ಸ್ಕೂಲ್ ತನ್ನಂಗೆ ಮಕ್ಕಳು ಆಗ್ಬೇಕನ್ನೋದು ಇರ್ಬೇಕಲ್ಲ, ಮಾಡ್ತಾರೆ. ಅದಕ್ಕಾಗಿ ನಾವು ಒಂದೇ ಸಲ ಇದ್ರ ಮಾಡೋದು ಬೇಡ, ಒಂದ್ಸಲ ಎಲ್ಲರೂ ಹೋಗ ಕೇಳಿ ಹಿಂಗೆ ಇದಪ್ಪ, ಒಂದ್ಸಲ ಶಾಂತವಾಗಿ ಹೋಗುವ, ನಿನ್ನ ಮಕ್ಕಳಿಗೊಂದು ನ್ಯಾಯ ಕೊಡಿಸುವ ಅಂತ ಹೇಳುವ. ಅವು ಮುಂದೇನು ಆಗದಿದ್ರೆ ನ್ಯಾಯಯುತವಾಗಿ ಹೋಗ್ಬೇಕಲ್ಲ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಘವೇಂದ್ರ ಗೌಡ ಮಾತನಾಡಿ, ಶಾಲೆಯ ಸ್ಥಳವನ್ನ ಉಳಿಸಿಕೊಳ್ಳಲು ಇಡೀ ಗ್ರಾಮವೇ ಒಂದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಊರ ಗೌಡರಾದ ಮಹಾದೇವ್ ಗೌಡ, ಶಾಲಾ ಅಭಿವೃದ್ಧಿ ಸಮಿತಿಯ ಸರಿತಾ ಗೌಡ, ಪ್ರಮುಖರಾದ ರಾಜು ಗೌಡ, ಗೋಪಾಲ್ ಗೌಡ, ಮಂಜುನಾಥ್ ಗೌಡ, ಗಾಯತ್ರಿ ಆಗೇರ್, ಬೀರಗೌಡ, ಈಶ್ವರ್ ಗೌಡ, ಆಶಾ ಗೌಡ, ನಾಗವೇಣಿ ಗೌಡ, ರಾಜು ಗೌಡ, ತಿಮ್ಮಪ್ಪ ಗೌಡ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ ಉಡುಗೊರೆ ನೀಡಲು ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜ್ಯುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಆರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.